ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ 36ನೇ ದಿನಕ್ಕೆ ಕಾಲಿಟ್ಟಿದೆ. ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಜೋರಾಗ್ತಾ ಇದ್ದಂತೆ ಕರುನಾಡಲ್ಲಿ ಕಣ್ಣೀರ ಧಾರೆ ಶುರುವಾಗಿದೆ. ಇರಾನ್ ಅನ್ನ ಸರ್ವನಾಶ ಮಾಡ್ತೀವಿ, ಒಂದೇ ವಾರದಲ್ಲಿ ಯುದ್ಧಕ್ಕೆ ಅಂತ್ಯ ಹಾಡ್ತೀವಿ ಎಂದಿದ್ದ ಟ್ರಂಪ್ಗೆ ಯುದ್ಧಕ್ಕೆ ಅಂತ್ಯ ಹಾಡೋದು ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಮೆರಿಕ ಹಾಗೂ ಇಸ್ರೇಲ್ನ ಜಂಟಿ ದಾಳಿಗೆ ಇರಾನ್ನ ಸೇನಾಪಡೆ ಕಮಕ್ ಕಿಮಕ್ ಅಂತಿಲ್ಲ. ಎರಡೂ ರಾಷ್ಟ್ರಗಳು ಮುಗಿಬಿದ್ರೂ ಇರಾನ್ನ ಸೇನಾಪಡೆ ಜಪ್ಪಯ್ಯ ಅಂತಿಲ್ಲ. ಏಟಿಗೆ ಏಟು, ವಿನಾಶಕ್ಕೆ ಸರ್ವನಾಶ ಅಂತ ತೊಡೆತಟ್ಟಿ ನಿಂತಿದ್ದಾರೆ. ಮೂರು ರಾಷ್ಟ್ರಗಳ ನಡುವೆ ಯುದ್ಧ ಶುರುವಾಗಿ 36 ದಿನ ಆದರೂ ರಣಭೀಕರ ಸಮರ ತಣ್ಣಗಾಗ್ತಿಲ್ಲ. ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಇಸ್ರೇಲ್ ಮೇಲೆ ತೊಡೆತಟ್ಟಿ ನಿಂತಿರೋ ಇರಾನಿಗಳು ಬೆಂಕಿ ಮಳೆ ಸುರಿಸ್ತಾ ಇದ್ದಾರೆ. ನಗರ ಪ್ರದೇಶಗಳನ್ನೇ ಗುರಿಯಾಗಿಸಿ ಬಾಂಬ್ಗಳ ಸುರಿಮಳೆಗೈತಿದ್ದಾರೆ. ಇದರಿಂದ ಖುದ್ದು ಹೋಗಿರೋ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ನ ಹುಟ್ಟಡಗಿಸೋ ಶಪಥ ಮಾಡಿತಿವೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಹಾರ್ಮುಜ್ ಜಲಸಂಧಿ ಬಗ್ಗೆಯೇ ಆತಂಕ ಕಾಡ್ತಿದೆ. ಎಲ್ಲಿ ತೈಲ ಹಾಗೂ ಅನಿಲ ಸಂಪರ್ಕಕ್ಕೆ ಕೊಳ್ಳಿ ಬೀಳುತ್ತೋ ಅನ್ನೋ ಟೆನ್ಷನ್ ದಿನೇ ದಿನೇ ಹೆಚ್ಚಾಗ್ತಿದೆ. ಇದರ ಬೆನ್ನಲ್ಲೇ ಮತ್ತೊಂದು ಜಲಸಂಧಿಗೆ ಕಂಟಕ ಶುರುವಾಗಿದೆ. ಬಾಬ್ ಎಲ್ ಮಂಡೇಬ್ ಜಲಸಂಧಿಯು ಬಂದ್ ಆಗುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಯಾಕಂದ್ರೆ ಬಾಬ್ ಎಲ್ ಮಂಡೇಬ್ ಮೇಲೆ ಇರಾನ್ ಕಂಡಿಟ್ಟಿದ್ದು ಈ ಜಲಸಂಧಿಯನ್ನ ಬಂದ್ ಮಾಡೋದಕ್ಕೆ ಇರಾನ್ ಚಿಂತನೆ ನಡೆಸಿದೆಯಂತೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ ಅನಿಲ ಅಭಾವ ತಲೆದೋರಿದೆ. ಇದರ ಬೆನ್ನಲ್ಲೇ ಇರಾನ್ನಿಂದ ಎಲ್ಪಿಜಿ ಹೊತ್ತ ಹಡಗುಗಳು ಭಾರತದ ಕಡೆ ಮುಖ ಮಾಡಿವೆ. ಗ್ರೀನ್ ಸಾನ್ವಿ ಅನ್ನೋ ಹಡಗು ಹರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಬರುತ್ತದೆ. ಇದು ಭಾರತಕ್ಕೆ ಬರ್ತಿರೋ 8ನೇ ಹಡಗಾಗಿದ್ದು ಇನ್ನೆರಡು ದಿನಗಳಲ್ಲಿ ಎಂಟ್ರಿ ಕೊಡಲಿದೆ. ಕರುನಾಡಲ್ಲಿ ಆಟೋ ಚಾಲಕರ ಕಣ್ಣೀರ ಧಾರೆ. ಒಂದು ಕಡೆ ತೈಲದ ಸಮಸ್ಯೆ, ಇನ್ನೊಂದು ಕಡೆ ಎಲ್ಪಿಜಿ ಸಮಸ್ಯೆ. ಇದೆಲ್ಲದರ ಮಧ್ಯೆ ಸಿಲುಕಿರೋ ಜನಸಾಮಾನ್ಯರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಂತೂ ಆಟೋ ಚಾಲಕರ ಪರದಾಟ ಹೇಳತಿರದಂತಾಗಿದೆ. ಶೇಷಾದ್ರಿಪುರಂನಲ್ಲಿ ಗ್ಯಾಸ್ಗಾಗಿ ಕಾದು ನಿಂತ ಆಟೋ ಚಾಲಕರು ಕಾದು ಸುಸ್ತಾಗಿ ಹೋಗಿದ್ದಾರೆ. ಒಂದು ಕಡೆ ಗ್ಯಾಸ್ ಸಿಗ್ತಿಲ್ಲ, ಇನ್ನೊಂದು ಕಡೆ ಬೆಲೆ ಏರಿಕೆ. ಇದೆಲ್ಲದರಿಂದ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಏಕಾಏಕಿ ಗ್ಯಾಸ್ ಬೆಲೆಯನ್ನ 105 ರೂಪಾಯಿ ಏರಿಸಿದ್ರೆ ಹೇಗೆ ಆಟೋ ಓಡಿಸೋದು ಅಂತ ಪರದಾಡ್ತಿದ್ದಾರೆ. ಆಟೋವನ್ನೇ ನಂಬಿಕೊಂಡ ಚಾಲಕರು ಕಣ್ಣೀರಿಡುವುದಕ್ಕೆ ಶುರು ಮಾಡಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಿಂದ ಆಟೋ ತಳ್ಳಿಕೊಂಡು ಬಂದಿದ್ದ ಆಟೋ ಚಾಲಕ ಕಣ್ಣೀರಿಟ್ಟಿದ್ದಾನೆ. ಕ್ಯಾಶ್ ಇದ್ರೆ ಮಾತ್ರ ಬನ್ನಿ ಅಂತಿದ್ದಾರೆ. ನನ್ನ ಹತ್ತಿರ ಇರೋದೇ 80 ರೂಪಾಯಿ ಕ್ಯಾಶ್. ಅದಕ್ಕೆ ಎಷ್ಟು ಬರುತ್ತೋ ಅಷ್ಟೇ ಹಾಕಿಸ್ಕೋಬೇಕು. ಸರ್ಕಾರ ಗ್ಯಾಸ್ ಕೊಡೋಕೆ ಆಗ್ತಿಲ್ಲ. ಸುಮ್ಮನೆ ಸೀಮೆ ಹಸು ಕೊಡಿಸೋಕೆ ಹೇಳಿ, ಊರಿಗೆ ಹೋಗಿ ಹಸು ಮೇಯಿಸ್ಕೊಂಡು ಜೀವನ ನಡೆಸ್ತೀವಿ ಎಂದಿದ್ದಾರೆ. ಗ್ಯಾಸ್ ರೈಟ್ 105 ರೂಪಾಯಿ ಆದ್ರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ. ಇವಾಗ ಆಗ್ತಾನ ಹಾಕಲ್ವಾ ಅದೋ ಗೊತ್ತಿಲ್ಲ ನನಗೆ. ನಮ್ಮ ಕಷ್ಟ ನಮಗೆ. ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ, ಹೆಂಡತಿ ಮಕ್ಕಳು ದುಡ್ಕೋಗಿ ಕೊಟ್ರೆ ಜೀವನ. ಇನ್ನು ಮೂಡಲಪಾಳ್ಯದಲ್ಲೂ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಮೂಡಲಪಾಳ್ಯದ ಸೂಪರ್ ಗ್ಯಾಸ್ ಬಂಕ್ ಮುಂದೆ 1 ಕಿಲೋಮೀಟರ್ ದೂರ ಕ್ಯೂ ನಿಂತಿದ್ದು ಒಂದು ಆಟೋಗೆ 500 ರೂಪಾಯಿಯ ಎಲ್ಪಿಜಿ ಹಾಕ್ತಿದ್ದಾರೆ. ಚಾಮರಾಜಪೇಟೆಯ ಈ ಗ್ಯಾಸ್ ಬಂಕ್ನಲ್ಲಿ ಮಧ್ಯರಾತ್ರಿಯಿಂದಲೇ ಆಟೋಗಳು ಕ್ಯೂ ನಿಂತಿವೆ. ಕಿಲೋಮೀಟರ್ ದೂರ ಆಟೋಗಳು ಸರತಿ ಸಾಲಲ್ಲಿ ನಿಂತಿದ್ದು ಗ್ಯಾಸ್ ಹಾಕಿಸಿಕೊಳ್ಳುವುದಕ್ಕೆ ಪರದಾಡ್ತಿದ್ದಾರೆ. ಗ್ಯಾಸ್ ಗಂಡಾಂತರ ಬರೀ ಬೆಂಗಳೂರಲ್ಲಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋವನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದವರು ಈಗ ಎಲ್ಪಿಜಿ ಸಿಗದೆ ಕಣ್ಣೀರು ಹಾಕ್ತಿದ್ದಾರೆ. ಕಲಬುರಗಿಯಲ್ಲಿ ಬಹುತೇಕ ಎಲ್ಲಾ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿತ್ತು. ಕಳೆದೆರಡು ವಾರದಿಂದ ನಮ್ಮ ಆಟೋಗಳು ಓಡ್ತಿಲ್ಲ. ಹೀಗೆ ಆದ್ರೆ ಜೀವನ ನಡೆಸೋದು ಹೇಗೆ ಅಂತ ಪರಿತಪಿಸ್ತಾ ಇದ್ದಾರೆ. ನಮ್ಗೆ ಆಟೋ ನಡೆಸ್ತೇವೆ ಅಂದ್ರೆ ನಮ್ಗೆ ಏನೂ ಸವಲತ್ತಿಲ್ಲ. ಇಲ್ಲಿ ಗ್ಯಾಸ್ ಎಲ್ಲ ಬಂದ್ ಆಗಿಬಿಟ್ಟಿದೆ. ನಾವು ಹೆಂಗೆ ಮಾಡ್ಕೊತಿರ್ಬೇಕು? ಜೀವನ ತುಂಬ ತ್ರಾಸ ಇದೆ. ಇನ್ನು ದೊಡ್ಡಬಳ್ಳಾಪುರದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೀರಭದ್ರಸ್ವಾಮಿ ಆಟೋ ಎಲ್ಪಿಜಿ ಬಂಕ್ ಮುಂದೆ ಮಾಲೀಕರ ವಿರುದ್ಧ ಆಟೋ ಚಾಲಕರು ಸಿಡಿದೆದ್ದಿದ್ರು. ಬಂಕ್ನಲ್ಲಿ ಸ್ಟಾಕ್ ಇದ್ದರೂ ಆಟೋಗಳಿಗೆ ಗ್ಯಾಸ್ ನೀಡುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಹೇಳತಿರದಂತಾಗಿದೆ. 15 ಆಟೋ ಎಲ್ಪಿಜಿ ಬಂಕ್ಗಳು ಬಂದಾಗಿವೆ. ಎಲ್ಲ ಬಂಕ್ಗಳಲ್ಲೂ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದ್ದು ನಿನ್ನೆವರೆಗೂ 2 ಬಂಕ್ಗಳು ಕಾರ್ಯನಿರ್ವಹಿಸ್ತಾ ಇದ್ದವು. ಆದರೆ ಈಗ ಅವು ಕೂಡ ಬಂದಾಗಿವೆ. ಚಿತ್ರದುರ್ಗದಲ್ಲೂ ಗ್ಯಾಸ್ ಗಂಡಾಂತರ ಆಟೋ ಚಾಲಕರನ್ನ ಆವರಿಸಿದೆ. ಬಹುತೇಕ ಎಲ್ಲ ಗ್ಯಾಸ್ ಬಂಕ್ಗಳು ಬಂದಾಗಿದ್ದು ಆಟೋ ಚಾಲಕರು ಪರದಾಡ್ತಿದ್ದಾರೆ. ಗ್ಯಾಸ್ ಸಮಸ್ಯೆ ತುಳುನಾಡಿನ ಕಂಬಳಕ್ಕೂ ಜೋರಾಗಿ ತಟ್ಟೋದಕ್ಕೆ ಶುರುವಾಗಿದೆ. ಕಂಬಳದಲ್ಲಿ ಹೋಟೆಲ್ ನಡೆಸುವ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಟೆನ್ಷನ್ ಶುರುವಾಗಿದ್ದು ಅಡುಗೆ ಮಾಡಲು ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಆದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ಕೆಲಸಗಾರರು ಸಿಗ್ತಿಲ್ಲ. ಹೀಗಾಗಿ ತಿಂಡಿ ಜೊತೆ ಕೇವಲ ಗಂಜಿ ಊಟವನ್ನ ನೀಡುತ್ತಿದ್ದಾರೆ.
ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ ಟೊಮೆಟೊ ರೈತರಿಗೆ ತಟ್ಟುತ್ತಿದೆ. ಹೊಸಪೇಟೆ ಎಪಿಎಂಸಿಗೆ ನಿತ್ಯವೂ ಲೋಡ್ಗಟ್ಟಲೆ ಟೊಮ್ಯಾಟೊ ಬರ್ತಿದ್ದು ಯಾರೂ ಕೂಡ ಖರೀದಿ ಮಾಡ್ತಿಲ್ವಂತೆ. ಹೀಗಾಗಿ ದಿಕ್ಕು ಕಾಣದಂತಾದ ರೈತರು ತಾವು ಬೆಳೆದ ಟೊಮ್ಯಾಟೊವನ್ನೆಲ್ಲ ಕುರಿಗಳಿಗೆ ಹಾಕ್ತಿದ್ದಾರೆ. ಇತ್ತ ಜನ ಪರದಾಡ್ತಾ ಇದ್ರೆ ಅತ್ತ ರಾಜಕೀಯ ಕದನ ಜೋರಾಗ್ತಿದೆ. ಗ್ಯಾಸ್ ಸಮಸ್ಯೆ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಆಟೋ ಚಾಲಕರಿಗೆ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಿದೆ, ಹೋಟೆಲ್ನವರಿಗೂ ತೊಂದರೆ ಆಗ್ತಿದೆ. ಈ ಸಮಸ್ಯೆಯನ್ನ ಕೇಂದ್ರ ಸರ್ಕಾರ ಬಗೆಹರಿಸಬೇಕು. ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲವೂ ಕೇಂದ್ರ ಸರ್ಕಾರ ಕೊಡೋದು ಎಂದಿದ್ದಾರೆ. ಪಾಪ ಆಟೋ ಡ್ರೈವರ್ಸ್ಗೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಾ ಇದೆ. ಆಟೋಗೆ, ಹೋಟೆಲ್ಗೆ ಇಲ್ಲ. ನಾವು ಅದ್ರ ಬಗ್ಗೆ ಅದಕ್ಕೆ ನಮ್ ಕೈಲಿಲ್ಲ, ಅದೇ ಕೇಂದ್ರ ಸರ್ಕಾರ ಕೊಡುವಂಥದ್ದು. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀತಿ ರೂಪಿಸುವಂಥದ್ದು, ಮುಂಜಾಗ್ರತೆ ಮಾಡಬೇಕಾಯ್ತು. ಅದು ವಿಫಲ ಆಗಿದೆ. ಒಟ್ನಲ್ಲಿ ಕೊಲ್ಲಿ ಯುದ್ಧಕ್ಕೆ ಇಡೀ ವಿಶ್ವವೇ ತಲ್ಲಣಿಸ್ತಾ ಇದ್ದು ಗ್ಯಾಸ್ ಗಂಡಾಂತರಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.